ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SMG ಅಪ್ಡೇಟ್ಸ್ಗೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ KPSC ಮತ್ತು KEA ಕಡೆಯಿಂದ ಲೀಸ್ಟ್ ಬಿಡ್ತಾರಲ್ಲ ಎಕ್ಸಾಮ್ ಆದಮೇಲೆ 1:3 ಲಿಸ್ಟ್, ಪ್ರೊವಿಷನಲ್ ಲಿಸ್ಟು, ಫೈನಲ್ ಲಿಸ್ಟು, ರಿವೈಸ್ಡ್ ಫೈನಲ್ ಲಿಸ್ಟು, ಅಡಿಷ್ನಲ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರಲ್ಲ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಯಾಕಂದರೆ ಕೆಲವು ಜನಕ್ಕೆ ತುಂಬ ಇದು ಕನ್ಫ್ಯೂಷನ್ ಇದೆ, ಯಾವ ಥರ ಏನು ಅಂತ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡೋಣ. ಫಸ್ಟ್ ಬರೋದೇ ಎಕ್ಸಾಮ್ ಆದಮೇಲೆ ಬರೋದೇ ಕೀ ಆನ್ಸರ್ ಆದಮೇಲೆ 1:3 ಲಿಸ್ಟ್ ಬರುತ್ತೆ. ಕೀ ಆನ್ಸರ್ ಎಲ್ಲ ಬಿದ್ದ ಮೇಲೆ ರಿವೈಸ್ಡ್ ಕೀ ಆನ್ಸರ್ ಆದಮೇಲೆ 1:3 ಲಿಸ್ಟ್ ಬರುತ್ತೆ. 1:3 ಅಂದರೆ ನಿಮಗೆ ಗೊತ್ತಿರ್ಬೋದು. ಇವಾಗ ಎಕ್ಸಾಂಪಲ್ ತೊಗೊಂಡ್ರೆ ಎಕ್ಸಾಂಪಲ್ಲು 100 ಪೋಸ್ಟ್ ಇದ್ದರೆ 1:3 ಲಿಸ್ಟ್ಗೆ 300 ಮೆಂಬರ್ಸ್ನ 1:3ಗೆ ಸೆಲೆಕ್ಷನ್ ಮಾಡ್ತಾರೆ. 1:3ಗೆ 1:3ಗೆ ಆದವರೆಲ್ಲ ಇವರು ಜಾಬ್ ಆಗುತ್ತಂತ ಅಲ್ಲ. 1:3 ಆದವರಿಗೆ ಓನ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್. ಎಲ್ಲಿಗಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ DVಗೆ ಸೆಲೆಕ್ಟ್ ಆಗ್ತೀರಾ ನೀವು. ಇದರಲ್ಲಿ ಸ್ವಲ್ಪ ಕಡಿಮೆನೂ ಆಗ್ಬೋದು. ಈ 300ಅಲ್ಲಿ 290 ಈ ಥರನೂ ಬಿಡ್ಬೋದು. ಯಾಕಂದರೆ ಸ್ವಲ್ಪ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ರಿಸರ್ವೇಷನು ಅದು ಇದು ಸ್ವಲ್ಪ ರೀಸನ್ನಿಂದ ಸ್ವಲ್ಪ ಜನ ಕಡಿಮೆನೂ ಬರುತ್ತೆ. ಸೊ ಎಕ್ಸಾಕ್ಟು 100ಗೆ 300 ಬರಲ್ಲ, ಒಂದೊಂದು ಟೈಮು ಕಡಿಮೆನೇ ಬರುತ್ತೆ. ಆಲ್ಮೋಸ್ಟ್ 2 to 3 ಪೋಸ್ಟ್, 5 ಪೋಸ್ಟ್, 10 ಪೋಸ್ಟ್ನು ಕಡಿಮೆ ಬಿಟ್ಟಿರ್ತಾರೆ 1:3ಗೆ. 1:3 ಆದವರೆಲ್ಲನೂ ಜಾಬ್ ಆಗುತ್ತಂತ ಅಲ್ಲ. ಯಾಕಂದರೆ ಇದು ಓನ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾರು ಸೆಲೆಕ್ಷನ್ ಆಗಿರ್ತಾರಲ್ಲ ಅವ್ರದ್ದು 1:3 ಲಿಸ್ಟ್ ಬರುತ್ತೆ. ಸೊ 1:3 ಲಿಸ್ಟ್ ಬಂದವ್ರಿಗೆ ಎಲ್ಲರಿಗೂ ಮನೆಗೆ ಪೋಸ್ಟ್ ಬರುತ್ತೆ. ಏನೇನು ಡಾಕ್ಯುಮೆಂಟ್ಸ್ ತೊಗೊಂಬರ್ಬೇಕು, ನೀವು ಆ ಡಾಕ್ಯುಮೆಂಟ್ಸ್ನೆಲ್ಲ ಕರೆಕ್ಟಾಗಿ ನಿಮ್ದು ಯಾವ ಡೇಟಿಗೆ ಬಂದಿರುತ್ತಲ್ಲ ಆ ಡೇಟಿಗೆ ನೀವು ಹೋಗಿ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಓಕೆನಾ? 1:3 ಇದು ಕ್ಲಿಯರ್ ಆಯಿತು ಅಂದ್ಕೊತೀನಿ. ಒಂದು ಸ್ವಲ್ಪ ಜನ ಜಾಸ್ತಿ ಕೇಳೋದಿದೆ. ಇವಾಗ 290 ಬಂದಿರುತ್ತೆ, 300 ಬರಬೇಕಾಗಿರತ್ತು. ಕ್ಯಾಲ್ಕುಲೇಟ್ ಮಾಡಿರ್ತಾರೆ 100 into 3 ಅಂತ ಮಾಡಿ 300 ಮಾಡಿರ್ತಾರೆ. ಬಟ್ 290 ಬಿಟ್ಟಿರ್ತಾರೆ. ಸಮ್ ರೀಸನ್ಸು, ಏನಾದರೂ ರಿಸರ್ವೇಷನು ಅದು ಇದು ಕಾರಣದಿಂದ ಕೆಲವೊಂದು ಜನ ಅದಕ್ಕೆ ಫಿಟ್ ಆಗಿರಲ್ಲ. ಸೊ ಅದಕ್ಕೆ ಏನು ಮಾಡಿರ್ತಾರೆ 290 ಈ ಪೋಸ್ಟ್ವರೆಗೂ ಬಿಟ್ಟಿರ್ತಾರೆ. ಇವರೆಲ್ಲನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅರ್ಹರಾಗಿರ್ತಾರೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟು 1:3 ಆದಮೇಲೆ ಬರೋದು ನೆಕ್ಸ್ಟ್ ಯಾವ ಲಿಸ್ಟ್ ಅಂದರೆ ಪ್ರೊವಿಷನಲ್ ಲಿಸ್ಟು. 1:3 ಆದಮೇಲೆ ಬರೋದು ಪ್ರೊವಿಷನಲ್ ಲಿಸ್ಟು. ಪ್ರೊವಿಷನಲ್ ಲಿಸ್ಟ್ ಆದಂದರೆ ಏನಪ್ಪ ಅಂದರೆ ಇದು 1:1. ಪ್ರೊವಿಷನಲ್ ಲಿಸ್ಟ್ 1:1 ಬರುತ್ತೆ. ಓಕೆನಾ? ಮತ್ತು 1:1 ಬಂತಂದರೆ ಇದರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಸೆಲೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇದರಲ್ಲೂ ಸ್ವಲ್ಪ ಜನ ಒಳಗೆ ಆಗ್ತಾರೆ. ಓಕೆನಾ? 1:1 ಬಂದಮೇಲೆ ಇದು ಪ್ರೊವಿಷನಲ್ ಲಿಸ್ಟ್ ಬರುತ್ತಲ್ಲ, ಇದು ಬಂದಮೇಲೆ ನೀವು ಏನಾದರೂ ಇದರಲ್ಲಿ ಅಬ್ಜೆಕ್ಷನ್ ಹಾಕಬೇಕಿದ್ರೆ ಹಾಕ್ಬೋದು. ಸ್ವಲ್ಪ ಡೇಸ್ ಟೈಮ್ ಕೊಡ್ತಾರೆ, ಒಂದು 7 days ಅದು ಟೈಮ್ ಇರುತ್ತೆ. 7-10 days ಟೈಮ್ ಕೊಟ್ಟಿರ್ತಾರೆ. ನೀವು ಏನಾದರೂ ಅಬ್ಜೆಕ್ಷನ್ ಇದ್ದರೆ ಹಾಕ್ಬೋದು ಈ ಲಿಸ್ಟಿಗೆ. 1:1 ಪ್ರೊವಿಷನಲ್ ಲಿಸ್ಟ್ ಇದು. ಓಕೆನಾ? ಇದರಲ್ಲಿ ಮತ್ತು ಸ್ವಲ್ಪ ಜನಕ್ಕೆ ಜಾಬ್ ಇಷ್ಟ ಇಲ್ಲ, ನನಗೆ ಈ ಜಾಬ್ ಬೇಡ ಅಂತಂದರೆ ವಿಲ್ಲಿಂಗ್ನೆಸ್ ಲೆಟರ್ ಕೊಡ್ಬೋದು. ವಿಲ್ಲಿಂಗ್ನೆಸ್ ಲೆಟರ್ ಕೊಟ್ಬಿಟ್ಟು ಇದನ್ನು ನೀವು ಕ್ವಿಟ್ ಮಾಡ್ಬೋದು. ಓಕೆನಾ? ಇದು ಯಾವಾಗಂದರೆ ಪ್ರೊವಿಷನಲ್ ಲಿಸ್ಟ್ ಬಿಟ್ಟ ಮೇಲೆ. ಅಬ್ಜೆಕ್ಷನ್ ಹಾಕೋಕ್ಕೂ ಟೈಮ್ ಇರುತ್ತೆ, ಅಬ್ಜೆಕ್ಷನ್ನು ಹಾಕ್ಬೋದು. ಯಾಕಂದರೆ ನಿಮ್ಮದು ಸೆಲೆಕ್ಷನ್ ಆಗಿರಲ್ಲ 1:3 ಆದಮೇಲೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಸೆಲೆಕ್ಷನ್ ಆಗಿರಲ್ಲ ಕೆಲವೊಂದು ಜನಕ್ಕೆ. ನಿಮ್ಗೆ ಏನು ಕೊಟ್ಟಿರ್ತಾರೆ ಅಂದರೆ ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಕೊಟ್ಟಿರ್ತಾರೆ, ನೀವು ಅಬ್ಜೆಕ್ಷನ್ ಹಾಕ್ಬೋದು. ನಿಮ್ದು ಏನಾದರೂ ಅಬ್ಜೆಕ್ಷನ್ ಹಾಕಿರೋದು ಕರೆಕ್ಟ್ ಇದ್ದರೆ ನೀವು ಫೈನಲ್ ಲಿಸ್ಟಿಗೆ ಮತ್ತೆ ಸೆಲೆಕ್ಷನ್ ಆಗಿ ಬರ್ತೀರಾ. ಓಕೆನಾ? ಇದು ನಿಮಗೆ ಟೈಮ್ ಕೊಡ್ತಾರೆ. ಡೈರೆಕ್ಟ್ ಫೈನಲ್ ಬಂದಮೇಲೆ ಏನೂ ಅಬ್ಜೆಕ್ಷನ್ ಹಾಕೋಕ್ಕೆ ಚಾನ್ಸ್ ಇರಲ್ಲ. ಸೊ ಪ್ರೊವಿಷನಲ್ ಲಿಸ್ಟಲ್ಲೇ ನಿಮಗೆ ಚಾನ್ಸ್ ಕೊಡ್ತಾರೆ. ಮತ್ತು ನೀವು ಜಾಬ್ ಬೇಡ, ನಮಗೆ ಈ ಜಾಬ್ ಇಷ್ಟ ಅಲ್ಲ ಅಂದರೆ ವಿಲ್ಲಿಂಗ್ನೆಸ್ನು ಲೆಟರ್ನು ಕೊಡ್ಬೋದು. ಇದು 1:1 ಪ್ರೊವಿಷನಲ್ ಲಿಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ಯಾವಾಗ ಬರುತ್ತೆ ಅಂದರೆ 1:3 ಲಿಸ್ಟ್ ಆದಮೇಲೆ 1:1 ಪ್ರೊವಿಷನಲ್ ಲಿಸ್ಟ್ ಬರುತ್ತೆ. ಓಕೆನಾ? ಇದು ಕೆಲವು ತಿಂಗಳಾದಮೇಲೆ ಯಾವ್ದು ಬರುತ್ತೆ ಅಂದರೆ ಫೈನಲ್ ಲಿಸ್ಟ್ ಬರುತ್ತೆ. ಇದು ಫೈನಲ್ ಲಿಸ್ಟ್ ಬಂತಂದರೆ ಇದು ಮುಗೀತು. ಇಲ್ಲಿ ನೀವೇನು ಅಬ್ಜೆಕ್ಷನ್ ಹಾಕೋಕ್ಕೆ ಬರಲ್ಲ. ನೋ ಅಬ್ಜೆಕ್ಷನ್ ಹಾಕೋಕ್ಕೆ ಚಾನ್ಸ್ ಇರಲ್ಲ ನಿಮಗೆ. ಓಕೆನಾ? ಇದು ಫೈನಲ್ ಲಿಸ್ಟ್ ಬಂದಮೇಲೆ ಮುಗೀತು. ಇದರಲ್ಲಿ ಯಾರು ಸೆಲೆಕ್ಷನ್ ಆಗಿರ್ತೀರಲ್ಲ ಎಲ್ಲರೂ ಸೆಲೆಕ್ಟ್ ಆದಂಗೆ, 100% ಜಾಬ್ ಅಂತ ಹೇಳ್ಬೋದು. ಯಾವುದಕ್ಕೆ? ಫೈನಲ್ ಲಿಸ್ಟ್ ಬಂದಮೇಲೆ. ಇದು ಬಂದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬೇರೆ ಇರುತ್ತೆ. ಮತ್ತು ಡಿಪಾರ್ಟ್ಮೆಂಟಿಗೆ ಕೊಡ್ತಾರೆ, ಅಲ್ಲಿ ಏನೇನು ಪ್ರೊಸೆಸ್ ಇರುತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಇದು ಬೋರ್ಡಿಂದ ಆಗೋದು ಫೈನಲ್ ಲಿಸ್ಟನ್ನು ಕೆಲವೊಂದು ಸಲ ಚೇಂಜಸ್ ಆಗ್ತದೆ. KPSC ಕಡೆಯಿಂದ ಆಗಿದ್ದು ಉಂಟು ಇದೆ. ಯಾಕಂದರೆ ನಾನಾ ಥರ ಕಾರಣಗಳು ಇದ್ದಾವೆ. ಹೇಳ್ತೀನಿ ನೋಡೋಣ ಅದು ಯಾವ ಲಿಸ್ಟ್. ಈ ನೆಕ್ಸ್ಟ್ ಲಿಸ್ಟಲ್ಲಿ
ಇಲ್ಲಿ ಒಬ್ಜೆಕ್ಷನ್ ಇರಲ್ಲ. ಈ ಫೈನಲ್ ಲಿಸ್ಟ್ ಆದವ್ರು ಆಲ್ಮೋಸ್ಟ್ ಜಾಬ್ ಇದು, ಆಲ್ಮೋಸ್ಟ್ ಇವರಿಗೆಲ್ಲರಿಗೆ ಜಾಬ್ ಸಿಗುತ್ತೆ ಆಲ್ಮೋಸ್ಟ್. ಓಕೆನಾ, 100% ಜಾಬ್ ಇದು ಫೈನಲ್ ಲಿಸ್ಟ್ ಆದಮೇಲೆ. ಫೈನಲ್ ಲಿಸ್ಟ್ ಬಿಟ್ರೆ ಅಂದರೆ ಮುಗೀತು. ಓಕೆನಾ, ಯಾರ್ಯಾರು ಫೈನಲ್ ಲಿಸ್ಟ್ ಬಿಡ್ತಾರಲ್ಲ 1:1 ಇದು ಫೈನಲ್ ಲಿಸ್ಟ್ ಬರುತ್ತೆ. ಇದು ಬಂದಮೇಲೆ ಮುಗೀತು. ನೆಕ್ಸ್ಟು ಫೈನಲ್ ಲಿಸ್ಟ್ ಆದಮೇಲೆ ಕೆಲವೊಂದು ಸಲ ಯಾವಾಗಲೂ ಬರಲ್ಲ, ಕೆಲವೊಂದು ಸಲ ರಿವೈಸ್ಡ್ ಫೈನಲ್ ಲಿಸ್ಟ್ ಬರುತ್ತೆ. ರಿವೈಸ್ಡ್ ಫೈನಲ್ ಲಿಸ್ಟ್ ಮೊನ್ನೆ ಒಂದು ಇದು RWS ಇದು ರೀಸೆಂಟಾಗಿ RWS ಇದು ಫೈನಲ್ ಲಿಸ್ಟ್ ಬಿಟ್ಟಿದ್ರು. ಅವರು ಒಬ್ರು ಯಾರೋ ಕ್ಯಾಟಲ್ಲಿ ಅವ್ರದ್ದೇನೋ ಏನು ಇತ್ತು ಗೊತ್ತಿಲ್ಲ, ಅದು ಕೇಸ್ ಹಾಕಿದ್ರು ಅನಿಸುತ್ತೆ ಅವ್ರದ್ದು ಪರ್ಸ್ನಲ್ಗೆ. ಅವ್ರದ್ದು ನೇಮು ಮತ್ತು ಆ್ಯಡ್ ಆಗಿ ರಿವೈಸ್ಡ್ ಫೈನಲ್ ಲಿಸ್ಟ್ ಬಂದಿದೆ. ಅವ್ರ ನೇಮ್ ಏನಾಗಿದೆ, ಆ್ಯಡ್ ಆಗಿದೆ ಆ ಲಿಸ್ಟಲ್ಲಿ, ಹಳೆ ಲಿಸ್ಟಲ್ಲಿ. ಅವ್ರು ಆಲ್ರೆಡಿ ಜಾಬ್ ಮಾಡ್ತಿದ್ರು, ಯಾರಂದರೆ ಇವರಲ್ಲ, ಅವರು ಫಸ್ಟ್ ಸೆಲೆಕ್ಷನ್ ಆದವರು, ಫೈನಲ್ ಲಿಸ್ಟ್ ಆದವರು ಜಾಬ್ ಮಾಡ್ತಿದ್ರು. ಇವ್ರದ್ದು ಒಂದು ನೇಮ್ ಆ್ಯಡ್ ಮಾಡಿ ಮತ್ತೆ ರಿವೈಸ್ಡ್ ಫೈನಲ್ ಲಿಸ್ಟ್ ಅಂತ ಬಿಟ್ಟಿದ್ದಾರೆ. ಇದು ಎಲ್ಲ ಟೈಮ್ ಬರಲ್ಲ, ಕೆಲವೊಂದು ಸಲ ಏನಾದರೂ ಇಶ್ಯೂ ಆಗಿದ್ದರೆ ರಿವೈಸ್ಡ್ ಫೈನಲ್ ಲಿಸ್ಟ್ ಬರುತ್ತೆ. ಮತ್ತು ಇನ್ನೊಂದು ಕ್ವಾಲಿಫಿಕೇಷನ್ನು KPSC ಕಡೆಯಿಂದ ಒಂದು ಸಲ ಆಗಿದೆ. ಕ್ವಾಲಿಫಿಕೇಷನ್ ಒಂದು ಕಡೆ ಏನೋ ಚೇಂಜಸ್ ಆಗಿತ್ತು, ಮತ್ತು ಆ ಕ್ವಾಲಿಫಿಕೇಷನ್ ಕನ್ಸಿಡರ್ ಮಾಡಿ ಮತ್ತು ಅವ್ರನ್ನ ಸೆಲೆಕ್ಷನ್ ಮಾಡಿ ರಿವೈಸ್ಡ್ ಫೈನಲ್ ಲಿಸ್ಟ್ ಬಿಟ್ಟಿದ್ರು. ಈ ಥರ ಆಗುತ್ತೆ. ಏನಾದರೂ ಇವಾಗ ನೀವು ಕೇಸ್ ಹಾಕಿರ್ತೀರ, ನಮ್ಮದು ಫೈನಲ್ ಲಿಸ್ಟಿಗೆ ಈ ಥರ ಇಶ್ಯೂ ಆಗಿತ್ತು ಬಂದಿಲ್ಲ ಅಂಥೇಳಿ, ಅದಕ್ಕೆ ಕೋರ್ಟು ನಿಮ್ಮದನ್ನು ಕರೆಕ್ಟ್ ಅಂತ ಹೇಳಿ ಇದು ಮಾಡಿದ ಮೇಲೆ ಮತ್ತೆ ನಿಮ್ಮದು ಲಿಸ್ಟಲ್ಲಿ ಫೈನಲ್ ಲಿಸ್ಟಲ್ಲಿ ಆ್ಯಡ್ ಮಾಡಿ ರಿವೈಸ್ಡ್ ಫೈನಲ್ ಲಿಸ್ಟು ಬರುತ್ತೆ. ಇದು ಯಾವಾಗ ಬೇಕಾದರೂ ಬರೋದು, 1 ವರ್ಷ 2 ವರ್ಷ. ಇದು RWS ಇದು ಲಾಸ್ಟ್ ರೀಸೆಂಟ್ 1 ತಿಂಗಳು 2 ತಿಂಗಳು ಹಿಂದ್ಗಡೆನೇ ಬಿಟ್ಟಿದ್ದಾರೆ ನೋಡಿ. KPSC ಕಡೆಯಿಂದ ಒಬ್ಬರದು 1 ಪರ್ಸನ್ನ ಆ್ಯಡ್ ಮಾಡಿದ್ದಾರೆ. 1 ಪರ್ಸನ್ ಆ್ಯಡ್ ಮಾಡಿದ್ರು ರಿವೈಸ್ಡ್ ಫೈನಲ್ ಲಿಸ್ಟ್ ಅಂತೇಳಿ ಬಿಡ್ತಾರೆ. ಇದು 1 ವರ್ಷ ಆದಮೇಲೆ ಬಂದಿರೋದು. 1 ವರ್ಷ 2 ವರ್ಷ ಆದಮೇಲೆನೂ ಬರ್ಬೋದು ರಿವೈಸ್ಡ್ ಫೈನಲ್ ಲಿಸ್ಟ್. ಇಷ್ಟಿರುತ್ತೆ. ಇದು ಫೈನಲ್ ಲಿಸ್ಟ್ ಆದಮೇಲೆ, ಎಲ್ಲ ಟೈಮ್ನೂ ಬರಲ್ಲ. ಓಕೆನಾ, ಸರಿನಾ ಫ್ರೆಂಡ್ಸ್? ಇಷ್ಟು ರಿವೈಸ್ಡ್ ಫೈನಲ್ ಲಿಸ್ಟ್ ಆಯಿತು. ಇದು ಆದಮೇಲೆ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೂ ಬೇಕಾಗಿರೋದಂದರೆ ಅಡಿಷ್ನಲ್ ಲಿಸ್ಟು. ಅಡಿಷ್ನಲ್ ಲಿಸ್ಟ್ಗೆ ಜಾಸ್ತಿ ದಿನ ವೇಟ್ ಮಾಡ್ತಿರ್ತಾರೆ. ಅಡಿಷ್ನಲ್ ಲಿಸ್ಟ್ ಅಂತೇಳಿ. ಅಡಿಷ್ನಲ್ ಲಿಸ್ಟ್ ಮೊನ್ನೆ ಒಬ್ರು ಯಾರೋ ಕೇಳ್ತಿದ್ರು, ಈ 1:3 ಬಂದಿರಲ್ಲ ಅವ್ರದ್ದು, ಅವರೂ ಅಡಿಷ್ನಲ್ ಲಿಸ್ಟಿಗೆ ಬರ್ಬೋದಾ ಅಂತ ಕೇಳ್ತಿದ್ರು. ಇದು ಇಂಪಾಸಿಬಲ್. ಯಾಕಂದರೆ 1:3ಯಲ್ಲೇ ಇನ್ನೂ 1 ಪರ್ಸನ್ ಅಂದರೆ 1 ಪರ್ಸನ್ ಸೆಲೆಕ್ಟ್ ಆಗಿದ್ರೆ ಇನ್ನೂ 2 ಪರ್ಸನ್ ರಿಮೈನಿಂಗ್ ಉಳ್ಕೊಂಡಿರ್ತಾನೆ ಒಂದು ಪೋಸ್ಟಿಗೆ. ಸೊ ಅದರಲ್ಲಿ ನೀವು 1:3 ಆಗಿಲ್ಲ ಅಂದರೆ ಅಡಿಷ್ನಲ್ ಲಿಸ್ಟ್ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅಡಿಷ್ನಲ್ ಲಿಸ್ಟಲ್ಲಿ ಸ್ವಲ್ಪ ಜನಕ್ಕೆ ಅಷ್ಟೇ ತೊಗೊಳ್ಳೋದು. ಯಾವಾಗ ಇದು ಅಡಿಷ್ನಲ್ ಲಿಸ್ಟ್ ತೊಗೊತಾರಂದರೆ ಸ್ವಲ್ಪ ಜನ ಬಿಟ್ಟೋಗಿರ್ತಾರಲ್ಲ. ಈಗ ನೀವು ಇನ್ ಕೇಸ್ ಜಾಯಿನ್ ಆಗಿ ಬಿಟ್ಟರೆ ಬರಲ್ಲ ಇದು. ಯಾಕಂದರೆ ಅದನ್ನೇನು ಮಾಡ್ತಾರೆ, ಬ್ಯಾಕ್ಲಾಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಬ್ಯಾಕ್ಲಾಗ್ ಪೋಸ್ಟಿಗೆ ನೀವು ಜಾಯಿನ್ ಆಗದೇ ಬಿಟ್ಟೋದ್ರೆ ನಿಮ್ಮದು ಅಡಿಷ್ನಲ್ ಲಿಸ್ಟ್ ಅಂತೇಳಿ ಅವ್ರದ್ದು ಬಿಡ್ತಾರೆ. ಆವಾಗ ನಿಮ್ಮದು ಯಾರು ಅಲ್ಲಿ ಬಾರ್ಡ್ರಲ್ಲಿ ಇರ್ತಿರಲ್ಲ, ಆ ಕ್ಯಾಟಗರಿ ಯಾರು ಕ್ಲೈಮ್ ಮಾಡ್ತಿರ್ತೀರಲ್ಲ, ಆ ಕ್ಯಾಟಗರಿದವ್ರನ್ನ ತೊಗೊತಾರೆ. ಯಾರು ಟಾಪಲ್ಲಿ ಇರ್ತಾರೆ ನೋಡಿ, ಆ ಕ್ಯಾಟಗರಿ ಬಿಟ್ಟೋಗಿರ್ತಾರೆ, ಅವ್ರನ್ನ ಅದೇ ಕ್ಯಾಟಗರಿಗೆ ತೊಗೊಳ್ಳೋದು. ಮತ್ತು ನೀವು ಬೇರೆ ಕ್ಯಾಟಗರಿ ಸ್ಕೋರ್ ಚೆನ್ನಾಗಿದೆ ಅಂತ ಹಂಗೆ ತೊಗೊಳ್ಳಲ್ಲ. ಅಡಿಷ್ನಲ್ ಲಿಸ್ಟ್ ಯಾವಾಗ ಬಿಡ್ತಾರಂದರೆ 1-2 ತಿಂಗಳಲ್ಲಿ ಬಿಡಬೇಕು. ಬಟ್ ಅವರು 1 ಇಯರ್ 2 ಇಯರ್ 3 ಇಯರ್ 4 ಇಯರ್ ಆದಮೇಲೆ ಅಡಿಷ್ನಲ್ ಲಿಸ್ಟ್ ಬಿಟ್ಟಿರ್ತಾರೆ. ಅಡಿಷ್ನಲ್ ಲಿಸ್ಟ್ ಎಷ್ಟು ಬಿಡ್ತಾರೆ ಅಂದರೆ ಕೆಲವೊಂದು ಪೋಸ್ಟ್ನ ಅಷ್ಟೇ ಬಿಡ್ತಾರೆ ಅವರು. ಅಡಿಷ್ನಲ್ ಲಿಸ್ಟ್ ಎಷ್ಟು ಬಿಡ್ತಾರಂತ ಎಕ್ಸಾಕ್ಟ್ ಗೊತ್ತಿರಲ್ಲ. ಮತ್ತು ಒಂದು ಸಲ 1:3 ಆಯ್ಕೆ ಆಗಿರ್ತಾರಲ್ಲ, ಇನ್ನೇನು ರಿಮೈನಿಂಗ್ 2 ಉಳ್ಕೊಂಡಿರುತ್ತಲ್ಲ, 1 ಪೋಸ್ಟಿಗೆ 2 ಮೆಂಬರ್ಸು, ಅವ್ರದ್ದು ಎಲ್ಲರದೂ ಬಿಡ್ತಾರೆ ಒಂದೊಂದು ಸಲ. VAಗೆಲ್ಲ ಅದೇ ಥರ ಬಿಟ್ಟಿದ್ರು. ಬಟ್ ಇದು ಬಿಟ್ಟ ಮೇಲೆ ಎಲ್ಲರೂ ಅಡಿಷ್ನಲ್ ಲಿಸ್ಟ್ ಬಿಟ್ಟವರೆಲ್ಲರೂ ಜಾಬ್ ಅಂತ ಅಲ್ಲ. ಓಕೆನಾ, ಅಡಿಷ್ನಲ್ ಲಿಸ್ಟ್ ಜಸ್ಟ್ ಅಡಿಷ್ನಲ್ ಲಿಸ್ಟ್ ಅಷ್ಟೇ ಇರುತ್ತೆ. ಇದು ಆದಮೇಲೆ ಇನ್ನೊಂದು ಲಿಸ್ಟ್ ಬರುತ್ತಲ್ಲ, ಆವಾಗ ಅವರಿಗೆ ಜಾಬ್ ಸಿಕ್ಕಂಗೆ. ಅಡಿಷ್ನಲ್ ಲಿಸ್ಟ್ ಬಂತಂದರೆ ಇದು ನೀವು ಸೆಲೆಕ್ಷನ್ ಆಗಿದ್ದೀರಾ, ನಿಮ್ಮದು ಜಾಬ್ ಕನ್ಫರ್ಮ್ ಆಯ್ತಂತ ಅಲ್ಲ. ಓಕೆನಾ, ಅಡಿಷ್ನಲ್ ಲಿಸ್ಟ್ಗೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೇಳ್ತಿದ್ರು, DV. ಇಲ್ಲೇನು DV ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ಮಾಡಲ್ಲ. ಯಾಕಂದರೆ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತೆ. ಇನ್ ಕೇಸ್ ಡಿಪಾರ್ಟ್ಮೆಂಟಲ್ಲಿ ತೊಗೋಬೋದು, ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ಬೋದು ಒಂದ್ಸಲ. ನಿಮ್ದು ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ 1:3 ಆಗಿರುತ್ತಲ್ಲ, ಅವರೇನೇ ಅಡಿಷ್ನಲ್ ಲಿಸ್ಟಲ್ಲಿ ಬಂದಿರ್ತಾರೆ. ಅವ್ರು ಬಿಟ್ಟೇನು ಆಚೆಯವ್ರು ಬಂದಿರಲ್ಲ. ಸೊ ಅಡಿಷ್ನಲ್ ಲಿಸ್ಟು ಎಷ್ಟು ಬಿಡ್ತಾರಂತ ಅವ್ರ ಕಡೆ ಬಿಟ್ಟಿದಿರುತ್ತೆ. ಆಲ್ಮೋಸ್ಟ್ ಈ 1:3 ಆದಮೇಲೆ 1:1 ಆದಮೇಲೆ ಉಳ್ಕೊಂಡಿರ್ತಾರಲ್ಲ, ಅವ್ರದ್ದೆಲ್ಲನೂ ಬಂದಿರುತ್ತೆ. ಇದು ಯಾವಾಗಂದರೆ ಅಡಿಷ್ನಲ್ ಲಿಸ್ಟು. ಇದು 1 ಇಯರ್ 2 ಇಯರ್ 3 ಇಯರ್ ಆದಮೇಲೂ ಬರ್ಬೋದು. ಇವಾಗ PDO ಗ್ರೂಪ್ B ಇವು CTI ಏನಿದಾವಲ್ಲ, ಇವೆಲ್ಲಕ್ಕೂ ಅಡಿಷ್ನಲ್ ಲಿಸ್ಟ್ ಬಂದೇ ಬರುತ್ತೆ. ಅಡಿಷ್ನಲ್ ಲಿಸ್ಟ್ ಬಂತಂತ ನಿಮ್ಮ ನೇಮ್ ಬಂತಂತ ಜಾಬ್ ಆಯಿತು ಕನ್ಫರ್ಮ್ ಅಂತ ಅಲ್ಲ. ಓಕೆನಾ, ನೆಕ್ಸ್ಟು ಇದು ಅಡಿಷ್ನಲ್ ಲಿಸ್ಟ್ ಆದಮೇಲೆ ಬಿಡೋದು ಲಾಸ್ಟಲ್ಲಿ ಯಾವ್ದು ಬಿಡ್ತಾರೆ ಅಂದರೆ ಅಡಿಷ್ನಲ್ ಸೆಲೆಕ್ಷನ್ ಲಿಸ್ಟ್ ಅಂತ ಬಿಡ್ತಾರೆ. ಯಾವುದಂದರೆ ಅಡಿಷ್ನಲ್ ಸೆಲೆಕ್ಷನ್ ಲಿಸ್ಟ್. ಈ ಅಡಿಷ್ನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಬಂದಿರುತ್ತಲ್ಲ, ಇದು ಒಂಥರ ಫೈನಲ್ ಲಿಸ್ಟ್ ಇದ್ದಂಗೆ. ಇದರಲ್ಲಿ ಏನು ನಿಮ್ಮದು ಆಯ್ತಂದರೆ ಇದು ಜಾಬ್ ಕನ್ಫರ್ಮ್.
ಅಡಿಷ್ನಲ್ ಲಿಸ್ಟಲ್ಲಿ ನೇಮ್ ಬಂತಂದರೆ ಅಡಿಷ್ನಲ್ ಫೈನಲ್ ಲಿಸ್ಟಲ್ಲಿ ಇದರಲ್ಲಿ ಬಂತಂದರೆ ಏನು ಜಾಬ್ ಕನ್ಫರ್ಮ್. ಎಲ್ಲರದು ಬಿಟ್ಟಿರಲ್ಲ. ಅಡಿಷ್ನಲ್ ಲಿಸ್ಟ್ ಬಿಟ್ಟವರಲ್ಲಿ ಕೆಲವೊಂದು ಜನದ ಮಾತ್ರ ಇಲ್ಲಿ ಅಡಿಷ್ನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ನೇಮ್ ಬಂದಿರುತ್ತೆ. ಓಕೆನಾ. ಅಡಿಷ್ನಲ್ ಲಿಸ್ಟಲ್ಲಿ 200-300 ಜನದ್ದು ನೇಮ್ ಬಂದಿರುತ್ತೆ ಅಡಿಷ್ನಲ್ ಲಿಸ್ಟಲ್ಲಿ. ಬಟ್ ಇದರಲ್ಲಿ ಒಂದು 10 to 20 ಮೆಂಬರ್ಸ್ನೂ ಬರ್ಬೋದು ಈ 200ಅಲ್ಲಿ. ಓಕೆನಾ. ಯಾಕಂದರೆ ಇದು ಅಡಿಷ್ನಲ್ ಸೆಲೆಕ್ಷನ್ ಲಿಸ್ಟ್ ಯಾವಾಗಂದರೆ ಯಾರಾದರೂ ಜಾಬ್ ಕ್ವಿಟ್ ಮಾಡಿ ಬಿಟ್ಟಿರ್ತಾರಲ್ಲ, ನನಗೆ ಈ ಜಾಬ್ ಬೇಡ ಅಂತ ಜಾಯಿನ್ ಆಗೋಕ್ಕಿಂತ ಮುಂಚೆ ಬಿಟ್ಟಿರ್ತಾರಲ್ಲ, ಆವಾಗ ಇದಕ್ಕೆ ಅವ್ರದ್ದು ಯಾವುದಾದ್ರೂ ಹೈಯರ್, ಈಗ ಗ್ರೂಪ್ ಸಿ ಎಕ್ಸಾಮ್ ಇತ್ತಂದರೆ ಅವ್ರು ಗ್ರೂಪ್ ಬಿ ಯಾವುದಾದ್ರೂ ಜಾಬ್ ಆಗಿ ಬೇಡ ಅಂತೇಳಿ ಹೋಗಿರ್ತಾರಲ್ಲ, ಆವಾಗ ಆ ಪೋಸ್ಟಿಗೆ ಅಡಿಷ್ನಲ್ ಸೆಲೆಕ್ಷನ್ ಲಿಸ್ಟನ್ನು ತೊಗೊತಾರೆ. ಅಡಿಷ್ನಲ್ ಲಿಸ್ಟಲ್ಲಿರೋರನ್ನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊತಾರೆ. ಇದು ಆದರೆ ಜಾಬ್ ಕನ್ಫರ್ಮ್. ಈ ಥರ ಲಿಸ್ಟು ಬಿಡ್ತಾರೆ ಫ್ರೆಂಡ್ಸ್. ನಿಮಗೆ ಮಾಹಿತಿ ಸಿಕ್ಕಿದೆ ಅಂದ್ಕೊತೀನಿ. 1:3 ಪ್ರೊವಿಷ್ನಲ್ಲು, ಫೈನಲ್ಲು, ಅಡಿಷ್ನಲ್, ಫೈನಲ್ ಲಿಸ್ಟು. ಅಡಿಷ್ನಲ್ ಲಿಸ್ಟ್ ಬಂತಂತ ನಿಮ್ಮದು ಜಾಬ್ ಆಗಿರಲ್ಲ, ಅದೊಂದು ತಿಳ್ಕೊಳ್ಳಿ. ಓಕೆನಾ. ಅಡಿಷ್ನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ನೇಮ್ ಬರಬೇಕು, ಆವಾಗ ನಿಮಗೆ ಜಾಬ್ ಕನ್ಫರ್ಮ್ ಆಗುತ್ತೆ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.